जय श्री राम जय श्री राम जय जय श्री राम जय श्री राम ಹಾಡಡಿ राम 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 जय राम 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 जय राम 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 जय श्री राम पूज्याय राघवेंद्राय श्री राम जय राम जय जय राम श्री राम जय राम जय जय राम श्री राम जय श्री राम जय राम जय जय राम 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 ಬನ್ನಿ ಗುರುಗಳ ಬಗ್ಗೆ ನಾಲ್ಕು ಮಾತಾಡೋರು ಇದ್ರೆ ಮಾತಾಡಿ ನಾವು ನಮ್ಮ ಗ್ರಾಮದ ಕಡೆಯಿಂದ ಏನು ಮಾಡ್ತೀವಿ ನಿಮ್ಮಲ್ಲಿ ಯಾರಿಗಾರು ಗುರುಗಳ ಬಗ್ಗೆ ನಿಖಿಲ್ ಬನ್ನಿ ಇವರು ಗ್ರಾಮಾಧ್ಯಕ್ಷರು ಗುರುಗಳ ಬಗ್ಗೆ ಮಾತು ಹೇಳಿ ಆಮೇಲೆ ಗುರುಗಳಿಗೆ ನಾವು ನಮ್ಮ ವಂದನೆಯನ್ನು ಸಲ್ಲಿಸ್ತೀವಿ. ಇವರು ಡಿ.ಸಿ. ಗುರುಗಳು ಅಂತ ಹೇಳಿ ಸ್ವಲ್ಪ ಜ್ವರ ಈ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರ ಪಾಪ ಕರ್ಮಗಳನ್ನು ಕಳೆಯೋದಕ್ಕೋಸ್ಕರ ಸ್ವತಃ ತಾವೇ ಎಲ್ಲರ ಪಾಪಗಳನ್ನು ಹೊತ್ತು ಉಡುಪಿ ಶ್ರೀಕೃಷ್ಣವರದಿಂದ ವೇದವರ್ಗ ತೀರ್ಥರಿಂದ ಶ್ರೀರಾಮ ಮೂರ್ತಿಯನ್ನು ಹೊತ್ತುಕೊಂಡು ಅಯೋಧ್ಯೆಗೆ ಅಂದರೆ ಅಯೋಧ್ಯೆ ಕಾಟು ಶ್ಯಾಮು ಆಮೇಲೆ ಇದು ಪೂರಿ ಜಗನ್ನಾಥ ಆಮೇಲೆ ಕಾಶಿ ಆಮೇಲೆ ಅಯೋಧ್ಯ ಎಲ್ಲವನ್ನ ಬದ್ರಿನಾಥ ಕೇದಾರನಾಥ ಎಲ್ಲವನ್ನು ಎಲ್ಲಾ ಪವಿತ್ರ ಸ್ಥಳವನ್ನ ಸಂಚಾರ ಮಾಡಿ ಎಲ್ಲಾ ಗರ್ಭಗುಡಿಯಲ್ಲೂ ರಾಮನ ವಿಗ್ರಹನ ಮತ್ತೆ ರಾಯರ ಬೆತ್ತವನ್ನಿಟ್ಟು ಎಲ್ಲರಿಗೋಸ್ಕರ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ. ಸುಮಾರು ಪವಾಡಗಳು ಕ್ಯಾನ್ಸರ್ ಇದ್ದರು ಕ್ಯಾನ್ಸರ್ ಕಡಿಮೆ ಆಗಿದೆ, ಆಮೇಲೆ ವೈಟ್ ಬ್ಯಾಕ್ಸ್ ಇದ್ದರೆ ವೈಟ್ ಬ್ಯಾಕ್ಸ್ ಕಡಿಮೆ ಆಗಿದೆ. ಅಂದ್ರೆ ರಾಯರು ಇವರ ಅಂತರ್ಗತರಾಗಿ ನಿಂತು ರಾಯರು ನಡೆಸ್ಕೊಡ್ತಾರೆ. 12,000ರಿಂದ 13,000 ಜನಕ್ಕೆ ಪವಾಡ ಆಗಿದೆ. ಹಾಗಾಗಿ ತುಂಬಾ ಪ್ರಸಿದ್ಧಿ, ಎಲ್ಲರಿಗೂ ಇಡೀ ಕರ್ನಾಟಕ ತುಂಬಾ ಜನ ಬಂದು ಸೇವೆ ಮಾಡ್ತಿದ್ದಾರೆ. ಮೈವೆ ಪವರ್ ಆಗಿದೆ. ಹಾಗಾಗಿ ಅವರು ಎಲ್ಲರ ಮೂಲಕವಾಗಿ ಎಲ್ಲ ಕರ್ಮವನ್ನು ನಾನು ಹೊತ್ಕೊಂಡು ಅವರೆಲ್ಲರಿಗೂ ಯಾವ್ಯಾವ ಸಮಸ್ಯೆ ಇದು ಮಕ್ಕಳಾಗಬೇಕು ಮಕ್ಕಳಾಗೋ ಭಾಗ್ಯವನ್ನು ಕೊಡ್ತಾ ಇದ್ದಾರೆ. ಮದುವೆ ಆಗಬೇಕು ಮದುವೆ ಆಗೋ ಭಾಗ್ಯವನ್ನು ಕೊಡ್ತಾರೆ. ಈಗೆಲ್ಲ ಲೋಕ ಕಲ್ಯಾಣಕ್ಕೆ ಏನೇ ಜನಗಳಿಗೆ ಇದಾಗಬೇಕು ತನ್ನ ಕುಂದು ಕೊರತೆಗಳನ್ನು ನೀಗಿಸಿ ಅವರು ಅವರೆಲ್ಲರ ಕರ್ಮವನ್ನು ಹೊತ್ತು ಸಾಕ್ತಾ ಇದ್ದಾರೆ. ಹಾಗಾಗಿ DSS ಗುರುಗಳು ಅಂತೇಳಿ ದೇವರ ಸೇವಕ ಸಂತೋಷ್ ಗುರುಜಿ ಅಂತ 5,600 ಕಿಲೋಮೀಟರ್ 5,663 ಉಡುಪಿಯಿಂದ ನಡೀತಿದ್ದಾರೆ, ಅಯೋಧ್ಯೆಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಅವರು ಪಾದಯಾತ್ರೆ ಬರಿಗಾಲಲ್ಲಿ ಎಷ್ಟೋ ಜನ ಮರದ ಪಾದಕ್ಕೆ ಮಾಡ್ಕೊಡ್ತೀನಿ ಗುರುಗಳೇ ಅಂತ ಹೇಳಿದ್ರು. ಯಾರಿಗೂ ಇಲ್ಲ, ಬರೀ ಕಾಲ ನಡೆದು ರಾಮನ ಸೇವೆ ದೇವರ ಸೇವೆ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಎಲ್ಲರಿಗೋಸ್ಕರ ಅವರು ತಮ್ಮ ಇದನ್ನ ಶ್ರಮ ಪಟ್ಟು ಇದು ಮಾಡ್ತಾರೆ, ಸೇವೆ ಮಾಡ್ತಾರೆ.
ಆಕ್ಚುಲಿ ಇದೆಲ್ಲ ಭಗವಂತನ ಇಚ್ಛೆ, ನಮ್ಮದೇನಿಲ್ಲ. ಸ್ವಲ್ಪ ಹಿಂದೆ ಬನ್ನಿ, ನೀವು ಹಿಂದೆ ಬನ್ನಿ. ಪವಾಡ ಆಗಿದೆ. ಆ ಪವಾಡ ಹೇಗಾಗಿದೆ ಅಂದರೆ ರಾಘವೇಂದ್ರ ಸ್ವಾಮಿಯವರಿಂದ ಮತ್ತು ಶ್ರೀರಾಮನು ಭಗವಂತನಿಂದ. ಇಲ್ಲಿ ನಮ್ಮಿಂದ ಏನು ನಮ್ಮದು ಯಾವುದೂ ಪವಾಡ ಇಲ್ಲ. ಇವತ್ತು ಈ ಲಾಸ್ಟು ಕಳೆದ ವರ್ಷದ ಹಿಂದುಗಡೆ ಮಂತ್ರಾಲಯದಿಂದ ಕೇದಾರನಾಥದವರೆಗೂ ನಡೆದುಕೊಂಡು ಹೋಗಿದ್ದೆ. ಕೇದಾರನಾಥಕ್ಕೆ ನಡೆದುಕೊಂಡು ಹೋಗಿ ಮತ್ತೆ ಫೋನ್ ತಗೊಳ್ಳಿ, ಯೂಟ್ಯೂಬ್ ಹೋಗಿದೆ ಸ್ವಲ್ಪ ಅಪ್ಪಣೆ ಉಡುಪಿ ಮಠದಿಂದಲೇ ಹೋಗಬೇಕು ಅಂತೇಳಿ. ಅದು ಈ ಸಂದರ್ಭದಲ್ಲಿ ಈ ಒಂದು ಸ್ಥಾನದಲ್ಲಿ ಇಂಥ ಒಂದು ಬಿಸಿಲು, ಈ ರೋಡ್ ಮೇಲೆ ನೋಡ್ತಾ ಇರ್ತೀರ, ಒಂಥರ ಕೆಂಡದ ಮೇಲೆ ಕರೆಕ್ಟಾಗಿ ಆಗ್ತಾ ಇದೆ. ಈ ಬಿಸಿಲಿನಲ್ಲಿ ನಾನು ಯಾವ ರೀತಿಯಾಗಿ ಇಡ್ತಾ ಇದ್ದೀನಿ, ಆ ಭಗವಂತ ನನಗೆ ಆ ಒಂದು ಬಿಸಿಯನ್ನು ಮುಟ್ಟಿಸ್ತಾ ಇಲ್ಲ, ತಂಪಾಗಿ ಮುಟ್ಟಿಸ್ತಾ ಇಲ್ಲ. ಪಾಪ ಎಷ್ಟೋ ಜನಗಳ ತಾಯಿದ್ರು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಭಗವಂತನ ಕೃಪೆ, ನಿಮ್ಮೆಲ್ಲರ ಆಶೀರ್ವಾದ. ಒಳ್ಳೇದಾಗ್ತಾ ಇದೆ, ಅನುಗ್ರಹ ಆಗ್ತಾ ಇದೆ. ನಾನು ಬಂದಿರೋದು ಲೋಕ ಕಲ್ಯಾಣಕ್ಕೋಸ್ಕರ. ಸುಮಾರು ಜನಕ್ಕೆ, ಎಷ್ಟೋ ಜನಕ್ಕೆ ಪವಾಡ ಆಗ್ತಾ ಇದೆ. ಇದೆಲ್ಲ ಭಗವಂತನಿಂದ, ನಮ್ಮಿಂದ ಏನಿಲ್ಲ. ಶ್ರೀ ಅಂದ್ರೆ ರಾಯರು ಹೇಳ್ತಿದ್ರು ಒಂದು ಮಾತು. ರಾಯರು ಪವಾಡ ಮಾಡಿದಾಗ ನಂದೇನು ಅಂದ್ರೆ ಅವರು ಪವಾಡ ಮಾಡ್ತಿದ್ರು. ಎಷ್ಟೋ ಜನಕ್ಕೆ ಮಾಡಿದಾಗ ಗುರು ರಾಯರ ಹತ್ರ ಭಕ್ತರು ಬಂದು ಕೇಳ್ತಿದ್ರಂತೆ, ರಾಯರ ಎಲ್ಲ ನಿಮ್ಮಿಂದ ಅಂತ ಹೇಳಿ. ಆದ್ರೆ ರಾಯರು ಮಹಾಮಹಿಮರು, ಯಾಕಂದ್ರೆ ಅಗಮ್ಯ ಮಹಿಮಾಲೋಕ ರಾಘವೇಂದ್ರ ಮಹಾಯಶ ಅಂತ ಅವ್ರ ಸ್ತೋತ್ರ ಇದೆ. ಅವ್ರು ಹೇಳ್ತಾರೆ ನಂದೇನು ಇಲ್ಲ, ಇದು ಮೂಲರಾಮನ ಇಚ್ಛೆ. ಹಾಗೆ ಹೇಗೆ ರಾಯರು ಅಂತರ್ಗತ ಆಗಿ ರಾಮ ನಡೆಸಿದ ಮೂಲರಾಮ, ಅದೇ ತರ ರಾಯರ ಇವರ ಅಂತರ್ಗತ ಇವರು ಮಾಡ್ತಾರೆ. ಅಂದ್ರೆ ನಂದೇನು ಇಲ್ಲ, ಎಲ್ಲವೂ ಜಗತ್ತಿಗೋಸ್ಕರ. ನಂದೇನು ನಾನು ನಿಮಿತ್ತ ಮಾತ್ರ, ನನ್ನ ಮೂಲಕ ಇಷ್ಟೆಲ್ಲ ಮಾಡ್ಕೊಡ್ತಿದ್ದಾರೆ. ನಾನು ನನ್ನ ಎಲ್ಲ ಕಷ್ಟಗಳನ್ನು ಲೋಕ ಸಂಚಾರಗೋಸ್ಕರ ಮುಡುಪಾಗಿಟ್ಟಿದ್ದೀನಿ. ಎಲ್ಲರಿಗೂ ಒಳ್ಳೆದಾಗಬೇಕು. ನನ್ನ ಇಡೀ ನನ್ನ ದೇಶವೇ, ಇಡೀ ನನ್ನ ಸಮೂಹ, ನನಗೆ ನನ್ನ ಕುಟುಂಬ ಅಂತ ಹೇಳ್ಕೊಂಡು ಮಾಡ್ತಿದ್ದಾರೆ ಆ ಕಾರ್ಯ, ಲೋಕ ಕಲ್ಯಾಣಕ್ಕೋಸ್ಕರ ಅಷ್ಟೇ. ನಿಮ್ಮ ಯಶೋದೇಶ್ ನನ್ನ ಅರ್ಚಕರವರು ಮಾತಾಡ್ತಾರೆ. ಇವತ್ತು ಗುರುಗಳು ನಮ್ಮ ಗ್ರಾಮಕ್ಕೆ ಬಂದಿರೋದು ನಮಗೆ ತುಂಬ ಸಂತೋಷನ ಉಂಟು ಮಾಡಿದೆ. ಇದು ಅಯಾಚಿತವಾದಂಥದ್ದು, ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅನಿರೀಕ್ಷಿತವಾಗಿ ಅಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅಂತ ನಾವೆಲ್ಲ ಭಾವಿಸಿದ್ದೀವಿ. ತುಂಬ ದೊಡ್ಡ ಸಂಕಲ್ಪವನ್ನು ಮಾಡಿ ಹೊರಟಿರುವಂತಹ ಗುರುಗಳು ಮಾರ್ಗ ಮಧ್ಯದಲ್ಲಿ ನಮ್ಮೂರಿಗೂ ಬಂದಿರೋದು ನಮಗೆ ಸಂತೋಷ ತಂದಿದೆ. ಬರಿಗಾಲಿನಲ್ಲಿ ಇಂಥ ಒಂದು ಬಿಸಿಲಿನ ಕಾಲದಲ್ಲಿ 6000 ಕಿಲೋಮೀಟರ್ ಸುಮಾರು ಪಾದ ನಡಿಗೆಯಲ್ಲೇ ಹೋಗಬೇಕು ಅಂತ ಅನ್ನೋದು ತುಂಬ ಕಷ್ಟದ ಕೆಲಸ. ಅದು ದೈವ ಸಂಕಲ್ಪ. ಹಾಗಾಗಿ ಅವರಿಗೆ ಸುಲಭ ಕೈ ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಅವರೇ ಹೇಳಿದ್ದಾರೆ. ಅವರಿಂದ ಅನೇಕ ಪವಾಡಗಳು ನಡೆದಿದೆ ಅಂತ ಹೇಳಿದ್ದಾರೆ. ತಾವು ನನ್ನಿಂದ ಅಲ್ಲ, ಅದು ರಾಘವೇಂದ್ರ ಸ್ವಾಮಿಗಳಿಂದ, ಶ್ರೀರಾಮನಿಂದ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ನಮ್ಮೂರಿಗೆ ಆಗಮಿಸಿರೋದು ನಮ್ಮ ಊರಿಗೆ ಒಂದು ಭಾಗ್ಯ ಬಂದಂತಾಗಿದೆ. ನಮ್ಮೂರಿನ ಸಮಸ್ತರಿಗೂ ಒಳ್ಳೆಯದಾಗಲಿ, ಕಲ್ಯಾಣವಾಗಲಿ ಊರಿಗೆ ಅಂತೇಳಿ ಅವರು ಹರಸಬೇಕು. ಮತ್ತೆ ಅವಕಾಶ ಮಾಡಿಕೊಂಡು ಇನ್ನೊಮ್ಮೆ ನಮ್ಮೂರಿಗೆ ಅವರು ಸಮಯವನ್ನು ಇಟ್ಟುಕೊಂಡು ಬರೋ ಹಾಗಾಗಲಿ. ಈಗ ಕೇವಲ 1-2 ಗಂಟೆಗಳ ಕಾಲ ಮಾತ್ರ ಇಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಬರೋ ಹಾಗಾಗಲಿ ಅಂತೇಳಿ ನಾವು ಗ್ರಾಮದ ಪರವಾಗಿ ಅವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಕಾಣಿಕೆಯನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅವ್ರು ಸ್ವೀಕರಿಸಬೇಕು ಅಂತ ಹೇಳಿ ಇದೆಲ್ಲ ದೇವಸ್ಥಾನಕ್ಕೆ ಇರಲಿ. ಅವ್ರು ಎಲ್ಲೂ 1 ರೂಪಾಯಿ ತಗೊಳ್ಳಲ್ಲ. ಅವರು ಎಲ್ಲೂ 1 ರೂಪಾಯಿನ ತಗೊಳ್ಳಲ್ಲ ಅವರು. ಹೌದು, ಎಷ್ಟೇ ತಂದ್ಕೊಟ್ರು ಆಶೀರ್ವಾದ ಮಾಡಿಕೊಡ್ತಾರೆ ಅವರು. ಎಲ್ಲೂ 1 ರೂಪಾಯಿ ತಗೊಳ್ಳಲ್ಲ ಅವರು. ಅದು ರಾಮನಿಗೆ ಅಲ್ಲೇ ದೇವಸ್ಥಾನ ಕೊಡಿ, ದೇವಸ್ಥಾನ ರಾಮನಿಗೆ ಹೂವು ತಂದಿದ್ದೀರಾ? ಅಲ್ಲಿ ಹಾಕಿದ್ರಿ. ನಂದು ಈಗ ಗುರುಗಳಿಗೆ ಭಿಕ್ಷೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರ ತಾನೆ? ಆಗಿದೆ ತಾನೆ? ಯಾಕಂದ್ರೆ ನೀವು ಗುರುಗಳು ಬರ್ತಾರೆ ಅಂತ ಹೇಳಿ 4 ದಿವಸದ ಹಿಂದೆ ನಮಗೆ, ನಾವು ಸಾಯಂಕಾಲ ಕಾಯ್ತಾ ಇದ್ದೀವಿ 4 ದಿವಸದ ಹಿಂದೆ. ಅವರು ಯಾರು ಮುಂದಕ್ಕೆ ಬಂದ್ರ ಮುಂದಕ್ಕೆ ಹೋದ್ರ ಅಂತ ಗೊತ್ತಿಲ್ಲ.
ಇಲ್ಲ, ಯಾಕಂದ್ರೆ ಸುಮಾರು ಒಂದು ಬಿಜಾಪುರ, ಗುಲ್ಬರ್ಗ, ಅಥಣಿ, ಧಾರವಾಡ, ಹುಬ್ಬಳ್ಳಿ, ಗದಗು ಸುಮಾರು ಕಡೆಯಿಂದ ಅವರೇ ಹುಡುಕೊಂಡು ಬರ್ತಾ ಇದ್ದಾರೆ. ಎಲ್ಲಿಂದ ಬರ್ತಾರೆ ಅವ್ರಿಗೆ? ನಾನು ಇಂತಲ್ಲಿ ಈಗಿನಂತ ಗೊತ್ತಿಲ್ಲ. ನಾನು ಒಂದು ದಿನಕ್ಕೆ 25-30 ಕಿಲೋಮೀಟರ್ ನಡೀತೀನಿ. ಅವ್ರು ಬರೋದ್ರಿಂದ 10 ಕಿಲೋಮೀಟರ್ 5 ಕಿಲೋಮೀಟರ್ ಅಷ್ಟೇ ನಡೀಲಿಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಅಷ್ಟು ಜನಗಳು ಬಂದಿರ್ತಾರೆ, ನನ್ನನ್ನು ನೋಡೋದಂತ ಬಂದಿದ್ದಾರೆ. ನಾನು ಅವ್ರನ್ನ ಬಿಟ್ಟು ಹೇಗೆ ದೂರ ಹೋಗ್ಲಿಲ್ಲ. ನಮಗೆ ಆಶ್ಚರ್ಯ ಆದ್ರೆ ಏನಾಯ್ತು ಅಂದ್ರೆ ಮೊನ್ನೆ 4 ದಿವಸದ ಹಿಂದೆ ಹೇಳಿದ ಮೇಲೆ ಆಮೇಲೆ ವಿಷಯನೇ ಗೊತ್ತಿಲ್ಲ. ಗುರು ಮುಂದಕ್ಕೆ ಹೋದ್ರ ಮುಂದಿದ್ದಾರೆ ಗೊತ್ತಾಗೋಲ್ಲ. ಇವತ್ತು ಸಡನ್ ಆಗಿ ಹೇಳಿದ್ರು, ಇಲ್ಲಾಂದ್ರೆ ಗ್ರಾಮದಿಂದಾನೇ ಭಿಕ್ಷೆ ವ್ಯವಸ್ಥೆ ಮಾಡಿಸ್ತಾ ಇದ್ವಿ ಆರಾಮಾಗಿ. ನಮ್ಗೆ ಅದರದೆಲ್ಲ ಏನು ಯೋಚನೆ ಇಲ್ಲ. ಗ್ರಾಮದಲ್ಲಿ ಆ ವ್ಯವಸ್ಥೆ ಭಗವಂತ ಎಲ್ಲ ಆಶೀರ್ವಾದವನ್ನು ಮಾಡುವುದರಿಂದ ಗ್ರಾಮದಲ್ಲಿ ಸುಭಿಕ್ಷವಾಗಿ ಎಲ್ಲ ನಡೆಯುತ್ತೆ. ಗುರುಗಳು ಯಾರೇ ಬರಲಿ ಹಂಗೆ ಹೋಗಬಾರ್ದು ಅಂತ ತಕ್ಷಣ ಹೇಳಿದ್ರು, ಇಲ್ಲ ನಾವೇ ಮಾಡಿಸ್ಕೊಂಡ್ ಬಂದಿದ್ದೀವಿ ಅಂತ. ಎಲ್ಲರೂ ಅವರೊಬ್ಬರಿಂದ ತಂದು ಬರ್ತಾ ಇದ್ದಾರೆ ಎಲ್ಲ ಹೆಸರಿಗೆ. ಇತ್ತು ಮಾತಾಡಿ ಅಲ್ಲಿ ತೊಗೊಂಡ್ರಿ ಆಶೀರ್ವಾದ, ಅಲ್ಲಿ ಊರಿಗೆ ಇಟ್ಕೊಳ್ಳಿ, ಒಂದು ಇಟ್ಕೊಳ್ಳಿ, ಕವರಿಗೆ ಇಟ್ಕೊಳ್ಳಿ, ಒಂದು ಕವರಿಗೆ ಇಟ್ಕೊಳ್ಳಿ. ಅದೇ ಕವರಿಗೆ